ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆತ ಒಂದು ಕಾಲದಲ್ಲಿ ಭಾರತ ಅಂದರೆ ನಖ ಶಿಖ ಅಂತ ಉರಿದು ಬೀಳ್ತಾ ಇದ್ದ. ಭಾರತೀಯ ಯೋಧರು ಕಂಡ್ರೆ ಗುಂಡಿ ಕೋದಿಕ್ಕೆ ಮುಂದಾಗ್ತಾ ಇದ್ದ. ಅವನಿಗೆ ಪಾಕಿಸ್ತಾನದಲ್ಲಿ ಉಗ್ರ ತರಬೇತಿ ಸಿಕ್ಕಿತ್ತು. ಆಫ್ಘನಿಸ್ತಾನದ ಉಗ್ರರ ಜೊತೆ ಅವನನ್ನು ಅಂಟಿತ್ತು. ಕಾಶ್ಮೀರದ ಪ್ರತ್ಯೇಕತಾವಾದ ಅವನನ್ನು ತುಂಬಾ ಸೆಳೆದಿತ್ತು. ಆದರೆ ಅದೊಂದು ದಿನ ಅವನಿಗೆ ಅದೇನಾಯ್ತೋ ಏನೋ, ಈ ಉಗ್ರ ಪ್ರಪಂಚವನ್ನು ಬಿಟ್ಟು ಹೊರಗೆ ಬರಬೇಕು ಅಂದ್ಕೊಂಡ. ಆದರೆ ಅದು ಸಾಧ್ಯವಾಗೋದು ಹೇಗೆ? ಭಯೋತ್ಪಾದನೆಯನ್ನು ಬಿಟ್ಟರೆ ಅವರು ಇವನನ್ನು ಬಿಡೋದಿಲ್ಲ, ಹೊಡೆದು ಹಾಕ್ತಾರೆ. ಇನ್ನು ಸೈನ್ಯದ ಕೈಗೆ ಸಿಕ್ಕಿದ್ರೆ ಅವರು ಬಿಡೋದಿಲ್ಲ, ಕೊಂದು ಹಾಕ್ತಾರೆ. ಸಂದಿಗ್ಧಕ್ಕೆ ಬಿದ್ದವನ ನೆರವಿಗೆ ನಿಂತದ್ದು ಮತ್ತೆ ಭಾರತೀಯ ಸೇನೆನೇ. ಅಲ್ಲವತ್ತು ಭಾರತೀಯ ಯೋಧರ ಕೈಗೆ ಇವನು ಸಿಗದೇ ಇದ್ದಿದ್ರೆ ಅವನೊಬ್ಬ ಉಗ್ರನಾಗಿ ಉಳಿದು ಬಿಡ್ತಾ ಇದ್ದ, ಅಥವಾ ಯೋಧರ ಗುಂಡಿಗೆ ಬಲಿಯಾಗಿ ಸಮಾಧಿ ಸೇರ್ತಿದ್ದ, ಅಥವಾ ಪಾಕಲ್ಲೋ ಆಫ್ಘನಿಸ್ತಾನದಲ್ಲೋ ತಲೆ ಮರೆಸ್ಕೊಂಡು ಬದುಕ್ತಿದ್ದ. ಆದರೆ ಅವನ ನಸೀಬು ಗಟ್ಟಿ ಇತ್ತು. ಆ ಉಗ್ರನಿಗೆ ಕೂಡ ತಾಯ್ನಾಡಿನ ಸೇವೆ ಮಾಡೋ ಮಹದಾವಕಾಶವೊಂದು ಸಿಕ್ತು. ಅವನ ತಲೆ ಮೇಲೆ ಸೇನೆಯ ಕ್ಯಾಪ್ ಬಂತು, ಎದೆ ಮೇಲೆ ಬ್ಯಾಡ್ಜುಗಳು ಬಂದವು. ಅವನು ಕಾಶ್ಮೀರರ ಉಗ್ರರ ಪಾಲಿಗೆ ಸಿಂಹ ಸ್ವಪ್ನ ಕೂಡ ಆದ. 300 ಉಗ್ರರನ್ನ ಹೆಡೆಮುರಿ ಕಟ್ಟಿದ ಧೀರ ಅನ್ನಿಸ್ಕೊಂಡ. 500ಕ್ಕೂ ಹೆಚ್ಚು ದಾರಿ ತಪ್ಪಿದ ಯುವಕರನ್ನ ಸರಿದಾರಿಗೆ ತಗೊಂಡು ಬಂದ. ಭಯೋತ್ಪಾದಕರ ತಂಡಗಳ ನಡುವೆ ಕೂಡ ಭಾರತೀಯ ಸೇನೆಗೆ ಬೇಹುಗಾರರನ್ನ ನಿಯೋಜನೆ ಮಾಡ್ದ. ಹಾಗಾದರೆ ಯಾರವನು? ಅವನ ಸಂಪೂರ್ಣ ಕಥೆ ಏನು? ಸಿನಿಮಾದ ಜೇಮ್ಸ್ ಬಾಂಡ್ಗಿಂತಲೂ ಅದ್ಭುತವಾಗಿ ಬದುಕಿದ ಅವನ ರೋಚಕ ಜೀವನಗಾಥೆ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 1994ರ ಸಮಯ. ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾ ಇದ್ದ ಸೇನಾ ಪಡೆಗಳಿಗೆ ಜಮ್ಮು ಕಾಶ್ಮೀರದ ದಾರಿ ತಪ್ಪಿದ ಯುವಕನೊಬ್ಬನ ಜೊತೆ ಮುಖಾಮುಖಿಯಾಗುತ್ತೆ. ಅವನು ಭಾರತಕ್ಕೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಉಗ್ರ. ಕಾಶ್ಮೀರದಿಂದ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ತರಬೇತಿಯನ್ನು ಪಡ್ಕೊಂಡು ಆಫ್ಘನಿಸ್ತಾನದಲ್ಲಿ ಕೆಲಸ ಮಾಡಿ ಮತ್ತೆ ಕಾಶ್ಮೀರಕ್ಕೆ ವಾಪಸ್ಸು ಬಂದಿದ್ದ ಕರಡುಗಟ್ಟಿದ್ದ ಉಗ್ರ ಅವನೊಬ್ಬ ಮುಜಾಹಿದೀನ್. ಕಟ್ಟರ್ ಇಸ್ಲಾಮನ್ನು ತಲೆಗೆ ತುಂಬಿಕೊಂಡು ಕಾಶ್ಮೀರವನ್ನು ಪಾಕಿಸ್ತಾನದಲ್ಲಿ ವಿಲೀನ ಮಾಡೋ ಕನಸು ಕಾಣ್ತಾ ತನ್ನ ಸಮೃದ್ಧ ಯೌವನವನ್ನು ಉಗ್ರವಾದಕ್ಕೆ ಕೊಟ್ಟಿದ್ದ ಮೂರ್ಖ ಅವನು. ಅಂಥವನು ಅವತ್ತು ಭಾರತೀಯ ಯೋಧರ ಮುಂದೆ ಅಸಹಾಯಕನಾಗಿ ನಿಂತಿದ್ದ. ಸೈನಿಕರು ಮನಸ್ಸು ಮಾಡಿದಿದ್ರೆ ಅವನು ಎದೆಗೆ ಗುಂಡು ಹಾರಿಸಿ ಒಂದು ಮೆಡಲನ್ನು ತಗೊಂಡು ಬಿಡಬಹುದಿತ್ತು, ನಮ್ಮ ಪೊಲೀಸರು ಮಾಡ್ತಾರಲ್ಲ ಹಾಗೆ. ಆದರೆ ಅವರು ಹಾಗೆ ಮಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ಅವನನ್ನು ವಶಕ್ಕೆ ತಗೊಂಡ್ರು. ಅವನ ಜೊತೆ ಹಿರಿಯ ಅಧಿಕಾರಿಗಳು ಮಾತಾಡೋದಕ್ಕೆ ಕೂತರು. ಪ್ರತಿಯೊಬ್ಬ ಪಾತಕಿಗೂ ಒಂದಲ್ಲ ಒಂದು ಹಂತದಲ್ಲಿ ಮನಃ ಪರಿವರ್ತನೆ ಅನ್ನೋದು ಆಗಲೇಬೇಕು. ಇವನಿಗೂ ಸೇನೆಯ ಅಧಿಕಾರಿಗಳು ಅದನ್ನೇ ಮಾಡಿದರು. ಅವನ ಬಂಧನದ ಬಗ್ಗೆ ಎಲ್ಲೂ ಯಾರಿಗೂ ಹೇಳೋದಕ್ಕೆ ಹೋಗಲಿಲ್ಲ. ಯಾವ ರೆಕಾರ್ಡಲ್ಲೂ ಅವನ ಬಂಧನವನ್ನು ತೋರಿಸಲಿಲ್ಲ. ಸ್ವಲ್ಪ ದಿನಗಳ ಕಾಲ ಸೇನೆಯ ವಶದಲ್ಲಿದ್ದವನು ಬಿಡುಗಡೆ ಆದ, ಮತ್ತೆ ಉಗ್ರರ ಕ್ಯಾಂಪನ್ನು ಸೇರಿಕೊಂಡ. ಆದರೆ ಈ ಬಾರಿ ಅವನು ಭಯೋತ್ಪಾದಕನಾಗಿ ಅಲ್ಲಿಗೆ ಹೋಗಿರಲಿಲ್ಲ. ಬದಲಿಗೆ ಸೇನೆಯ ಅಂಡರ್ ಕವರ್ ಏಜೆಂಟ್ ಆಗಿ, ಭಾರತೀಯ ಸೇನೆಯ ಬಾತ್ಮೀದಾರನಾಗಿ ಉಗ್ರರ ಪಡೆಯೊಳಗೆ ಎಂಟ್ರಿ ಪಡ್ಕೊಂಡಿದ್ದ. ಮುಂದೆ ಸಾಕಷ್ಟು ವರ್ಷಗಳ ಕಾಲ ಅವನು ಭಾರತೀಯ ಸೇನೆಯ ಪಾಲಿಗೆ ದೊಡ್ಡ ಆಸ್ತಿಯಂತೆ ಕೆಲಸ ಮಾಡ್ದ. ಅವನು ಕೊಟ್ಟ ಮಾಹಿತಿಯನ್ನಾಧರಿಸಿ ಸುಮಾರು 300ಕ್ಕೂ ಹೆಚ್ಚು ಉಗ್ರರನ್ನು ಯೋಧರು ಹೊಡೆದುಕೊಂಡರು. ಉಗ್ರ ಸಂಘಟನೆಯ ಚಲನವಲನಗಳ ಮೇಲೆ, ಅವರ ಟಾರ್ಗೆಟುಗಳು ಹಾಗೂ ಕಾರ್ಯತಂತ್ರಗಳ ಬಗ್ಗೆ ಸೇನೆಗೆ ಗೊತ್ತಾಗೋದಕ್ಕೆ ಶುರುವಾಗಿದ್ದೆ ಇವನಿಂದ. ಹಾಗೆಯೇ ಹೊಸದಾಗಿ ಉಗ್ರವಾದದ ಕಡೆಗೆ ಆಕರ್ಷಿತರಾಗ್ತಾ ಇದ್ದ ಕಾಶ್ಮೀರಿ ಯುವಕರಿಗೆ ಕೂಡ ಇವನು ಬುದ್ಧಿವಾದ ಹೇಳಿ ಅವರನ್ನು ದೇಶದ್ರೋಹದಿಂದ ದೂರ ಉಳಿಯೋ ಹಾಗೆ ಮಾಡ್ತಾ ಹೋದ. ಗೆಳೆಯರೆ, 1999ರಲ್ಲಿ ಕೂಡ ಅವನು ಕೊಟ್ಟ ಮಾಹಿತಿ ಕಾರ್ಗಿಲ್ ಯುದ್ಧದ ದಿಕ್ಕನ್ನು ಬದಲಿಸಿತ್ತು. ಕೆಲ ಮೂಲಗಳ ಪ್ರಕಾರ ಅವತ್ತು ಕಾರ್ಗಿಲ್ ಬೆಟ್ಟಗಳ ಮೇಲೆ ಬಂದು ಕೂತಿದ್ದು ಪಾಕ್ ಸೈನಿಕರೇ ಹೊರತು ಉಗ್ರರಲ್ಲ ಅನ್ನೋ ಮಾಹಿತಿ ಸೇನೆಗೆ ಖಚಿತವಾಗಿ ತಲುಪೋದಕ್ಕೆ ಕಾರಣ ಆಗಿದ್ದು ಕೂಡ ಈ ವ್ಯಕ್ತಿನೇ. ಹೀಗೆ 5 ವರ್ಷಗಳು ಕಳೆದು ಹೋದವು. ಅಷ್ಟರಲ್ಲಿ ಅವನು ಸಾಕಷ್ಟು ಕೆಲಸ ಕೂಡ ಮಾಡಿದ್ದ. ಆದರೆ ಎಷ್ಟು ದಿನ ಡಿಸ್ಗೈಸಲ್ಲಿರೋದಕ್ಕೆ ಸಾಧ್ಯ ಆಗುತ್ತೆ? ಒಂದಲ್ಲ ಒಂದಿನ ಇವನ ಬಗ್ಗೆ ಇವನ ತಂಡಕ್ಕೆ, ಇವನ ಬಾಸ್ಗಳಿಗೆ, ಆ ಉಗ್ರರ ಗುಂಪಿಗೆ ಕೂಡ ಗೊತ್ತಾಗಲೇಬೇಕಲ್ಲ. ಅಂಥ ದಿನ ಬಂದೇ ಬಿಡ್ತು. ಇವನ ಮೇಲೆ ಉಗ್ರ ಸಂಘಟನೆಯ ನಾಯಕರಿಗೆ ಅನುಮಾನಗಳು ಶುರುವಾದವು. ಅವನ ಅಂತ್ಯಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಯಿತು. ಈ ವಿಷಯ ಗೊತ್ತಾಗ್ತಿದ್ದಂತೆ ಸೇನಾಧಿಕಾರಿಗಳು ತಮ್ಮ ಈ ಬಾತ್ಮೀದಾರನನ್ನು ಕಾಪಾಡಿಕೊಂಡ್ರು. ಅವನನ್ನು 162 ಬೆಟಾಲಿಯನ್ನ ಟೆರಿಟೋರಿಯಲ್ ಆರ್ಮಿಯ ಭಾಗವಾಗಿ ಮಾಡಿಕೊಳ್ಳಾಯಿತು. ಭಾರತದ ರಾಷ್ಟ್ರಪತಿಗಳು ಅವನ ಸೇವೆಯನ್ನು ಗುರುತಿಸಿ ಅವನಿಗೆ ಜೂನಿಯರ್ ಕಮಿಷನ್ಡ್ ಆಫೀಸರ್ ಹುದ್ದೆಯನ್ನು ಕೊಟ್ಟರು. 2021ರ ಹೊತ್ತಿಗೆ ಭಾರತೀಯ ಸೇನೆಯ ಕ್ಯಾಪ್ಟನ್ ಆಗಿ ಕೂಡ ಆತ ಗುರುತಿಸಿಕೊಂಡ. ಹೀಗೆ ರೋಚಕ ಹಾದಿಯನ್ನು ಸವಿಸಿದ ಆ ರಿಯಲ್ ಹೀರೋನ ಹೆಸರು ಮುಷ್ತಾಕ್ ಅಹ್ಮದ್. ಗೆಳೆಯರೆ, ಈ ಮುಷ್ತಾಕ್ ಅಹ್ಮದ್ ಅವರನ್ನ ಭಾರತದ ಜೇಮ್ಸ್ ಬಾಂಡ್ ಅಂತ ಕರೆಯಲಾಗುತ್ತೆ.
ಹಾಗೆಯೇ ರೋಮಿಯೋ, ಇಶ್ಫಾಕ್, ಜೇಮ್ಸ್ ಬಾಂಡ್ ಅನ್ನೋ ಹೆಸರುಗಳಿಂದ ಕೂಡ ಆತ ಗುರುತಿಸ್ಕೊಳ್ತಾರೆ. ನೀವು ಕಮಲ್ ಹಾಸನ್ ಅಭಿನಯದ ವಿಶ್ವರೂಪಂ ಅನ್ನೋ ಸಿನಿಮಾ ನೋಡಿದ್ದೀರಿ ಅಂದ್ಕೋತೀನಿ. ಅದರಲ್ಲಿ ಹೀರೋ ಮೊದಲಿಗೆ ಕಮಾಂಡೋ ಆಗಿರ್ತಾನೆ. ಆ ಬಳಿಕ ಅವನು ಉಗ್ರನಾಗಿ ಬದಲಾಗಿ ಅವರ ಜೊತೆಯಲ್ಲೇ ಇದ್ದು ಅವರ ವಿರುದ್ಧ ಹೋರಾಡುವ ಹಾಗೂ ಅವರನ್ನ ಸದೆ ಬಡಿಯುವ ಕಥಾ ಹಂದರವನ್ನ ಆ ಸಿನಿಮಾ ಹೊಂದಿದೆ. ಆ ಕಥೆಗೆ ತುಂಬಾ ಹೋಲಿಕೆ ಇರುವುದು ಈ ಮುಷ್ತಾಕ್ ನಿಜ ಜೀವನದ ಕಥೆ. ಆದರೆ ಇಲ್ಲಿ ಮುಷ್ತಾಕ್ ಮೊದಲಿಗೆ ಉಗ್ರನಾಗಿದ್ದ, ಆ ನಂತರ ಭಾರತದ ಮಿಲಿಟರಿ ಅಧಿಕಾರಿಯಾಗಿ ಈತ ರಿಟೈರ್ ಆಗ್ತಾರೆ. ಮೂಲತಃ ಜಮ್ಮು ಕಾಶ್ಮೀರದ ಪುಲ್ವಾಮಾ ಬಳಿಯ ಝವಾಸೋ ಅನ್ನೋ ಪುಟ್ಟ ಗ್ರಾಮದ ಮುಷ್ತಾಕ್ 1980ರ ಹೊತ್ತಿಗೆ ಕಾಶ್ಮೀರದಲ್ಲಿ ಕಾಣಿಸಿಕೊಂಡ ಉಗ್ರವಾದಕ್ಕೆ ಬಲಿಯಾದವರು. ಈತನ ಕುಟುಂಬ ಅಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಂಡಿತ್ತು. ಆದರೆ ಮುಷ್ತಾಕ್ ಮಾತ್ರ ಆಜಾದ್ ಕಾಶ್ಮೀರದ ಘೋಷಣೆಗಳನ್ನು ಕೂಗೋದಿಕ್ಕೆ ಶುರು ಮಾಡಿದ್ದ. ಅವತ್ತಿಗೆ ಜಮ್ಮು ಕಾಶ್ಮೀರದಲ್ಲೊಂದು ಸುಭದ್ರ ಸರ್ಕಾರ ಕೂಡ ಇರಲಿಲ್ಲ. ಅಲ್ಲಿ ಗನ್ ಹಿಡಿದವನೇ ಶೂರ ಅನ್ನೋ ಥರದ ಪರಿಸ್ಥಿತಿ ಇತ್ತು. ಪೊಲೀಸರ ಭಯ ಮೊದಲೇ ಇರಲಿಲ್ಲ. ಇನ್ನು ಬಂದೂಕು ಹಿಡಿದವರಿಗೆ ಪಾಕಿಸ್ತಾನದಿಂದ ಹಣ ಸಿಗ್ತಾ ಇತ್ತು. ಇನ್ನು ಕೆಲವರು ಅಲ್ಲೇ ಸ್ಥಳೀಯ ಶ್ರೀಮಂತರನ್ನ ದೋಚ್ತಾ ಇದ್ರು. ಕೆಲ ಕಡೆಗಳಲ್ಲಿ ಪ್ಯಾರಲಲ್ ಸರ್ಕಾರವನ್ನು ನಡೆಸೋ ಮಟ್ಟಕ್ಕೆ ಈ ಉಗ್ರ ಸಂಘಟನೆಗಳು ತಲುಪಿದ್ವು. ಹಗಲು ರಾತ್ರಿ ಮಸೀದಿಗಳ ಮೈಕುಗಳಲ್ಲಿ ಕಾಫಿರರ ವಿರುದ್ಧದ ಮಾತುಗಳೇ ಕೇಳಿ ಬರ್ತಾ ಇದ್ವು. ಕಾಫಿರರನ್ನು ಕೊಂದರೆ ಜನ್ನತ್ ಸಿಗತ್ತೆ, ಅವಿಶ್ವಾಸಿಗಳ ನೆತ್ತರು ಹರಿಸಿ ವಿಶ್ವಾಸಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿ, ಬರೀ ಇದೇ ಥರದ ಮಾತುಗಳು ಘೋಷಣೆಗಳು ಕೇಳಿ ಬರ್ತಾ ಇದ್ದ ಕಾಲ ಅದು. ಇದೇ ವಾತಾವರಣದಲ್ಲಿ ಬೆಳೀತಾ ಮುಷ್ತಾಕ್ ಕೂಡ ಉಗ್ರವಾದದ ಕಡೆಗೆ ಆಕರ್ಷಿತನಾಗ್ತಾ ಹೋದ. 1989ರ ಹೊತ್ತಿಗೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಹೋಗುವ ಅವಕಾಶ ಇವನಿಗೆ ಸಿಕ್ತು. ಅಲ್ಲಿನ ಪ್ರತ್ಯೇಕತಾವಾದಿಗಳ ಜೊತೆ, ಉಗ್ರರ ಜೊತೆ ಸಂಪರ್ಕ ಬೆಳೀತಾ ಹೋಯಿತು. ಒಂದಷ್ಟು ದಿನ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ತಗೊಂಡ ನಂತರ ಮುಷ್ತಾಕನ್ನು ಆಫ್ಘನಿಸ್ತಾನಕ್ಕೆ ಕಳುಹಿಸಲಾಯಿತು. ಅಲ್ಲಿ ತಾಲಿಬಾನಿಗಳ ಪರವಾಗಿ ನಾರ್ದರ್ನ್ ಅಲಯನ್ಸ್ನ ವಿರುದ್ಧ ಈ ಕಾಶ್ಮೀರಿ ಯುವಕ ಹೋರಾಟಕ್ಕಿಳಿದ. ಮುಂದೆ 1990ರ ಹೊತ್ತಿಗೆ ಭಾರತಕ್ಕೆ ವಾಪಸ್ ಬಂದ ಮುಷ್ತಾಕ್ ಇಲ್ಲಿನ ಇಂಡಿಯನ್ ಮುಜಾಹಿದೀನ್ನ ಸಕ್ರಿಯ ಉಗ್ರನಾಗಿ ಗುರುತಿಸಿಕೊಂಡ. ಇಲ್ಲೂ ಕೂಡ 4 ವರ್ಷಗಳ ಕಾಲ ಸತತವಾಗಿ ಸೇನೆಯ ವಿರುದ್ಧ, ಭಾರತದ ವಿರುದ್ಧ ದಾಳಿಗಳನ್ನು ಮಾಡ್ತಾ ಆಗಾಗ ಪಾಕಿಸ್ತಾನಕ್ಕೂ ಹೋಗಿ ಬರ್ತಾ ಇದ್ದ. ಹೀಗೆ ಪಾಕಿಸ್ತಾನಕ್ಕೆ ಹೋದಾಗಲೇ ಉಗ್ರವಾದದ ಬಗ್ಗೆ ಈ ಮುಷ್ತಾಕ್ಗೆ ಒಂದು ಭ್ರಮನಿರಸನ ಅನ್ನೋದು ಶುರುವಾಗಿತ್ತು. ಗೆಳೆಯರೆ, ಇಲ್ಲಿನ ಸಾಕಷ್ಟು ಮುಸ್ಲಿಮರು ಮತದ ಕಾರಣಕ್ಕೆ ಪಾಕಿಸ್ತಾನವನ್ನು ಬೆಂಬಲಿಸ್ತಾರೆ. ಕಾಶ್ಮೀರಿಗಳು ಮಾಡಿದ್ದು ಕೂಡ ಅದೇ ತಪ್ಪನ್ನ. ಆದರೆ ಪಾಕಿಸ್ತಾನಕ್ಕೆ ಕಾಶ್ಮೀರಿಗಳ ಬಗ್ಗೆ ಕಾಳಜಿ ಅನ್ನೋದು ಖಂಡಿತ ಇಲ್ಲ. ಅವರದ್ದೇ ದೇಶದ ಭಾಗವಾದ ಸಿಂಧಿಗಳನ್ನ, ಬಲೂಚರನ್ನ, ಖೈಬರ್ ಭಾಗದ ಪಠಾಣರನ್ನು ಕೂಡ ಸರಿಯಾಗಿ ನೋಡಿಕೊಳ್ಳದ ಪಾಕಿಸ್ತಾನ ಕಾಶ್ಮೀರಿಗಳಿಗೆ ಇನ್ನೇನು ಗೌರವ ಕೊಟ್ಟಿತು, ಇನ್ನೇನು ಪ್ರೀತಿ ತೋರಿಸಿತು. ಕಾಶ್ಮೀರ ಅನ್ನೋದು ಅವರಿಗೆ ನೀರಿನ ಕಾರಣಕ್ಕೆ, ಖನಿಜ ಸಂಪತ್ತಿನ ಕಾರಣಕ್ಕೆ, ಟೂರಿಸಂನ ಕಾರಣಕ್ಕೆ, ಭಾರತದ ವಿರುದ್ಧ ಅವರಿಗಿರೋ ದ್ವೇಷದ ಕಾರಣಕ್ಕೆ ಬೇಕೇ ಹೊರತು ಕಾಶ್ಮೀರಿಗರ ಮೇಲಿನ ಪ್ರೀತಿಯ ಕಾರಣಕ್ಕಂತೂ ಖಂಡಿತ ಅಲ್ಲ. ಕಾಶ್ಮೀರ ಬಿಡಿ, ಇಸ್ಲಾಂ ಬಗ್ಗೆ ಆದರೂ ಅವರಿಗೊಂದು ಬದ್ಧತೆ, ನಿಷ್ಠೆ ಇದೆಯಾ? ಬಲೂಚಲ್ ಅವರು ಕೊಲ್ತಾ ಇರೋದು ಹಿಂದೂಗಳನ್ನು, ಕ್ರೈಸ್ತರನ್ನು ಅಲ್ಲ, ಮುಸಲ್ಮಾನರನ್ನೇ. ಆಫ್ಘನಿಸ್ತಾನದಲ್ಲಿ ಅಮೆರಿಕಾದ ಜೊತೆ ಸೇರಿ ಪಾಕಿಸ್ತಾನ ಕೊಂದಿದ್ದು ಕೂಡ ಮುಸ್ಲಿಮರನ್ನ. ಜೋರ್ಡಾನ್ನಿಂದ ಹಣ ತಗೊಂಡು ಅಲ್ಲವರು ಕೊಂದು ಹಾಕಿದ್ದು ಪಾಲಸ್ತೀನಿ ಜನರನ್ನ. ಕಾಶ್ಮೀರದಲ್ಲಿ ಕೂಡ ಅವರು ಭಯೋತ್ಪಾದನೆಯ ಮೂಲಕ ಕೊಲ್ಲಿಸ್ತಾ ಇರೋದು ಅದೇ ಮುಸ್ಲಿಮರನ್ನೇ. ಆದರೂ ಪಾಕಿಸ್ತಾನವನ್ನು ಪ್ರೀತಿಸೋ ಮುಸಲ್ಮಾನರು ಇಲ್ಲೂ ಇದ್ದಾರೆ. ಆದರೆ ಮುಷ್ತಾಕ್ಗೆ ಪಾಕಿಸ್ತಾನ ಏನು ಅನ್ನೋದು ಬಹುಬೇಗ ಅರ್ಥವಾಗ್ತಾ ಹೋಯಿತು. ಕಾಶ್ಮೀರವನ್ನು ಕೇವಲ ಭಾರತದ ವಿರುದ್ಧ ಒಂದು ದಾಳವಾಗಿ ಬಳಸೋದಕ್ಕೆ ಮಾತ್ರ ಪಾಕಿಸ್ತಾನ ಬಯಸುತ್ತೆ ಹೊರತು ಕಾಶ್ಮೀರ ಯಾವತ್ತಿಗೂ ಪ್ರತ್ಯೇಕ ದೇಶ ಆಗೋದಕ್ಕೆ ಸಾಧ್ಯ ಇಲ್ಲ. ಭಾರತದಿಂದ ಹೊರ ಹೋದರೆ ಕಾಶ್ಮೀರ ಪಾಕಿಸ್ತಾನದ ಪಾಲಾಗಬೇಕಾಗತ್ತೆ. ಆಗ ಪರಿಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗುತ್ತೆ ಅನ್ನೋದನ್ನ ಮುಷ್ತಾಕ್ ಅರ್ಥ ಮಾಡಿಕೊಂಡ. ಇದೇ ಸಂದರ್ಭದಲ್ಲೇ ಆತ ಭಾರತೀಯ ಸೇನೆಗೆ ಸಿಕ್ಕಿ ಬಿದ್ದಿದ್ದು ಮತ್ತು ಮನಃ ಪರಿವರ್ತನೆಗೊಂಡಿದ್ದು. ಗೆಳೆಯರೆ, 1994ರಿಂದ 1999ರವರೆಗಿನ 5 ವರ್ಷಗಳಲ್ಲಿ ಮುಷ್ತಾಕ್ ಅಹ್ಮದ್ 4 ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದ. ಅಲ್ಲಿ ನಡೀತಿರೋ ಎಲ್ಲ ವಿದ್ಯಮಾನಗಳನ್ನು ಗಮನಿಸ್ತಾ ಉಗ್ರರ ತಂಡಗಳ ಒಳಗಿನ ಚರ್ಚೆಗಳ ಬಗ್ಗೆ ಮಾಹಿತಿಯನ್ನ ಸೇನೆಗೆ ತಲುಪಿಸುವ ಕೆಲಸವನ್ನ ಶುರು ಮಾಡ್ದ. ಈ ಮುಷ್ತಾಕ್ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಸುಮಾರು 300ಕ್ಕೂ ಹೆಚ್ಚು ಉಗ್ರರನ್ನ ನಮ್ಮ ಯೋಧರು ಹೊಡೆದು ಕೊಲ್ಲೋದಕ್ಕೆ ಸಾಧ್ಯ ಆಯಿತು. ಮುಂದೆ ಮುಷ್ತಾಕ್ ಬಗ್ಗೆ ಕೂಡ ಉಗ್ರರಿಗೆ ಗೊತ್ತಾಯಿತು. 2 ಬಾರಿ ಮುಷ್ತಾಕ್ ಅವರನ್ನ ಕೊಲ್ಲೋದಕ್ಕೆ ಉಗ್ರರೇ ಪ್ರಯತ್ನಗಳನ್ನು ಮಾಡಿದರು. ಗುಂಡೇಟು ತಿಂದು ಕೂಡ ಮುಷ್ತಾಕ್ ಬದುಕುಳಿದ್ರು. ಅವರ ಮನೆ ಸುಡಲಾಯಿತು. ಅವರ ಚಿಕ್ಕಪ್ಪನನ್ನ ಉಗ್ರರು ಕೊಂದು ಹಾಕಿದ್ರು. ಆಗ ಕೂಡ ಮುಷ್ತಾಕ್ ಪ್ರಾಣಾಪಾಯದಿಂದ ಬಚಾವಾದರು. ಆದರೆ ಆತ ಕಾಶ್ಮೀರನ ಬಿಡಬೇಕು ಅಂತ ಅಂದುಕೊಳ್ಳಿಲ್ಲ. ಆ ನಂತರ ಅವರನ್ನ ಭಾರತೀಯ ಸೇನೆ ಟೆರಿಟೋರಿಯಲ್ ಆರ್ಮಿಯ ಕ್ಯಾಪ್ಟನ್ ಮಾಡ್ತು. ಸಾಕಷ್ಟು ವರ್ಷಗಳ ಕಾಲ ಆತ ಎದೆಗುಂದದೆ ಭಾರತೀಯ ಸೇನೆಗಾಗಿ ತನ್ನ ಸೇವೆಯನ್ನು ಮುಂದುವರಿಸಿದ್ರು. ಈಗ
ಮುಷ್ತಾಕ್ ನಿವೃತ್ತರಾಗಿದ್ದಾರೆ. ಇವತ್ತು ಮುಷ್ತಾಕ್ ಅವರ ಒಬ್ಬ ಮಗ ಕೆನಡಾದಲ್ಲಿ ವಾಸ ಮಾಡ್ತಾ ಇದ್ರೆ, ಮಗಳು ಡಾಕ್ಟರ್ ಆಗಿದ್ದಾಳೆ. ಹಾಗೆಯೇ ಮತ್ತೊಬ್ಬ ಮಗ ಅಪ್ಪನ ಜೊತೆಲೇ ಇದ್ದಾನೆ. ಒಂದು ಕಾಲದ ಉಗ್ರ ಈಗ ಭಾರತೀಯ ಸೇನೆಯ ಮಾಜಿ ಅಧಿಕಾರಿ, ಭಾರತದ ಪಾಲಿನ ಜೇಮ್ಸ್ ಬಾಂಡ್ ಆಗಿ ಕೂಡ ಗುರುತಿಸ್ಕೊಳ್ತಾ ಇದ್ದಾರೆ. ಇನ್ನು ನಿವೃತ್ತಿಯ ನಂತರವೂ ಕೂಡ ಮುಷ್ತಾಕ್ ಅಹಮದ್ ಸುಮ್ಮನೆ ಏನು ಕೂತಿಲ್ಲ. ಅವರು ಮಾಜಿ ಮಿಲಿಟೆಂಟ್ಗಳನ್ನು ಅಂದರೆ ದಾರಿ ತಪ್ಪಿ ಉಗ್ರವಾದದ ಕಡೆಗೆ ಹೋಗಿದ್ದವರನ್ನೆಲ್ಲ ಸೇರಿಸಿ ಅವರಿಗೊಂದಷ್ಟು ತಿಳುವಳಿಕೆಯನ್ನು ಕೊಟ್ಟು ಅವರನ್ನು ಸರಿದಾರಿಗೆ ತಂದಿದ್ದಾರೆ. ಅಂಥ ಯುವಕರೇ ಇರುವ ಜೇಮ್ಸ್ ಬಾಂಡ್ ಗ್ರೂಪ್ ಒಂದನ್ನು ಅವರು ಕಟ್ಟಿಕೊಂಡಿದ್ದಾರೆ. ಆ ತಂಡ ಪುಲ್ವಾಮಾ, ಸೋಪಿಯಾನ್ ಹಾಗೂ ಇನ್ನಿತರ ಕಡೆಗಳಲ್ಲಿ ತುಂಬಾ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಉಗ್ರರು ಇವರ ಕಣ್ಣಿಗೆ ಬಿದ್ದರೆ ಅವರಿಗೆ ಹೂರು ಟಿಕೆಟ್ ಗ್ಯಾರಂಟಿ ಅನ್ನೋ ಪರಿಸ್ಥಿತಿಯನ್ನು ಇವರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ತಂಡ ಸಾಕಷ್ಟು ಆಂಟಿ ಟೆರರ್ ರೈಡ್ಗಳನ್ನು ಮಾಡುತ್ತೆ. ಈ ಜೇಮ್ಸ್ ಬಾಂಡ್ ಗ್ರೂಪ್ನ ಕಾರಣಕ್ಕೆ ಇವತ್ತು ಒಂದಷ್ಟು ಕಡೆಗಳಲ್ಲಿ ಉಗ್ರರ ಆರ್ಭಟ ಕಡಿಮೆ ಆದಂತೆ ಕಾಣ್ತಾ ಇದೆ. ಗೆಳೆಯರೆ, ಪರಿವರ್ತನೆ ಅನ್ನೋದು ಜಗದ ನಿಯಮ. ಯಾರು ಬೇಕಾದರೂ ಎಂಥವರು ಬೇಕಾದರೂ ಬದಲಾಗ್ತಾರೆ. ಆದರೆ ಬದಲಾಯಿಸುವ ಶಕ್ತಿ ಇರೋರವರಿಗೆ ಸಿಗಬೇಕು ಅಷ್ಟೇ. ಅಂಗುಲಿಮಾಲನನ್ನ ಭಗವಾನ್ ಬುದ್ಧ ಬದಲಾಯಿಸಿದ ಅಂದಮೇಲೆ ಭಾರತೀಯ ಸೇನೆಗೆ ಮುಷ್ತಾಕ್ ಥರದವ್ರನ್ನ ಬದಲಿಸುವುದಕ್ಕೆ ಕಷ್ಟನಾ? ಇಂಥ ಅದೆಷ್ಟು ಮುಷ್ತಾಕ್ಗಳನ್ನ ಬದಲಾಯಿಸಿ ಈಗಲೂ ಉಗ್ರರ ಕ್ಯಾಂಪುಗಳಲ್ಲೇ ಭಾರತೀಯ ಸೇನೆ ಅವರನ್ನ ಇಟ್ಟಿದೆಯೋ ಯಾರಿಗ್ ಗೊತ್ತು. ನಮ್ಮ ಸೇನೆಯ ಬಗ್ಗೆ ಪ್ರತಿ ಬಾರಿ ಹೆಮ್ಮೆ ಮೂಡೋದಕ್ಕೆ ಇಂಥ ಸಾವಿರ ಕಾರಣಗಳಿವೆ. ಇದು ಗೆಳೆಯರೆ ಮುಷ್ತಾಕ್ ಅಹಮದ್ ಅವರ ಜೀವನದ ರೋಚಕ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.